ಹಾಯ್, ಎಲ್ಲರಿಗೂ ನಮಸ್ಕಾರ. ಯಾರಿಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. KSOU ಇಂದ ಏನು ಅಪ್ಡೇಟ್ಸ್ ಬಂದಿದೆ ಅಂತ ನೋಡೋಣ. ಇಲ್ಲಿ ನೋಡ್ತಾ ಇರ್ಬೋದು KSOU ಕ್ಲಾಸಸ್ಸು ಶೆಡ್ಯೂಲ್ ಆಗಿದೆ. ಅಂದರೆ 15th 22nd ಕ್ಲಾಸಸ್ ಇದೆ. ದಿನಕ್ಕೆ 4 ಕ್ಲಾಸಸ್ ಥರ ನಡೀತಾ ಇದೆ. ನೀವು KSOU ಆ್ಯಪಲ್ಲಿ ಇದನ್ನು ಸರ್ಚ್ ಮಾಡ್ಬೋದು, ನೋಡ್ತಾ ಇರ್ಬೋದು. ಈ ರೀತಿ ನೋಟಿಫಿಕೇಷನ್ ಬಂದಿದೆ. ಈ ರೀತಿ ಬಂದಿಲ್ಲ ಅಂದರೂ ಕೂಡ ನೀವು KSOU ಆ್ಯಪಲ್ಲಿ ಹೋಗಿ ಯಾವ ರೀತಿ ಚೆಕ್ ಮಾಡೋದು ಅಂತ ನಾನು ಇಲ್ಲಿ ತೋರಿಸ್ತೀನಿ. ಈ ರೀತಿ KSOU ಆ್ಯಪ್ನ ಓಪನ್ ಮಾಡಿ ಇಲ್ಲಿ ಈ ಥರ ತೋರಿಸುತ್ತೆ. ಇದರಲ್ಲಿ ನೀವು ಆನ್ಲೈನ್ ಕ್ಲಾಸಸ್ ಅಂತ ಇದೆಯಲ್ವ, ಆನ್ಲೈನ್ ಕ್ಲಾಸಸ್ನ ಓಪನ್ ಮಾಡಿದ್ರೆ ನೋಡಿರಿ ಈ ರೀತಿ ಶೆಡ್ಯೂಲ್ ಆಗಿರುತ್ತೆ. ಇಲ್ಲೇ ಜಾಯಿನ್ ಅಂತ ಬಟನ್ ಇದೆಯಲ್ಲ, ಆ ಬಟನ್ನ ಕ್ಲಿಕ್ ಮಾಡೋ ಮೂಲಕ ನೀವು ಜಾಯಿನ್ ಆಗ್ಬೋದು ಕ್ಲಾಸಸ್ಗೆ. ಟೈಮ್ ಕೂಡ ತೋರಿಸ್ತಾ ಇದೆ ನೋಡಿರಿ. 3 o'clock, 4 o'clock, 12 o'clock, 11 o'clock ಈ ಥರ ಟೈಮ್ ತೋರಿಸ್ತಿದೆಯಲ್ಲ. ಈ ರೀತಿ ಒನ್ ಡೇಯಲ್ಲಿ 4 ಕ್ಲಾಸಸ್ ಶೆಡ್ಯೂಲ್ ಆಗಿರುತ್ತೆ. ಕ್ಲಾಸಸ್ ಅಟೆಂಡ್ ಮಾಡೋದ್ರಿಂದ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ಹಾಗೆ ನಮಗೇನು ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗಿರಲ್ಲ ಅದನ್ನು ಇಲ್ಲಿ ಲೆಕ್ಚರರ್ಸು ತುಂಬ ಚೆನ್ನಾಗಿ ಕ್ಲಿಯರ್ ಮಾಡ್ತಾರೆ. ಕಾನ್ಸೆಪ್ಟ್ಸ್ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಕ್ಲಾಸಸ್ನ ಜಾಯಿನ್ ಆಗಿ ಹಾಗೆ ನೋಟ್ಸ್ ಕೂಡ ಮಾಡ್ಕೋಬೋದು. ಕ್ಲಾಸಸ್ನ ಎಕ್ಸಾಮ್ ಟೈಮಲ್ಲಿ ನಾವು ರಿವಿಷನ್ ಮಾಡೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ನಮಗೇನಾದರೂ ಡೌಟ್ಸ್ ಇದ್ದರೆ ಆನ್ಲೈನ್ ಕ್ಲಾಸಲ್ಲಿ ಕ್ಲಿಯರ್ ಮಾಡ್ಕೋಬೋದು. ಇದರಲ್ಲಿ ಜಾಯಿನ್ ಬಟನ್ನ ಕ್ಲಿಕ್ ಮಾಡೋ ಮೂಲಕ ಈ ರೀತಿ ಇಮೇಲ್ ID ಮೂಲಕ ಗೂಗಲ್ ಮೀಟ್ ಓಪನ್ ಆಗುತ್ತೆ. ಗೂಗಲ್ ಮೀಟ್ ಆ್ಯಪಲ್ಲಿ ನೀವು ಜಾಯಿನ್ ಆಗ್ಬೋದು. ಇಲ್ಲಿ ಜಾಯಿನ್ ಅಂತ ಕೊಟ್ಟರೆ ಜಾಯಿನ್ ಆಗುತ್ತೆ. ಈಗ ಯಾವುದೇ ಕ್ಲಾಸ್ ಶೆಡ್ಯೂಲ್ ಆಗಿಲ್ದಿರೋದ್ರಿಂದ ಈಗ ಓಪನ್ ಆಗ್ತಿಲ್ಲ. ಪರ್ಟಿಕ್ಯುಲರ್ ಡೇಟು ಹಾಗೆ ಟೈಮಿಂಗಲ್ಲಿ ಓಪನ್ ಮಾಡಿದ್ರೆ ನಾವು ಕ್ಲಾಸ್ಗೆ ಜಾಯಿನ್ ಆಗ್ಬೋದು. ಇದೇ ರೀತಿ ಅಸೈನ್ಮೆಂಟ್ ಕೂಡ ಕಂಪ್ಲೀಟ್ ಆಗಿರೋದನ್ನ ನಾನು ತೋರಿಸ್ತೀನಿ ನೋಡಿ. ಈ ರೀತಿ ಸಬ್ಮಿಟ್ ಮಾಡಿರೋದು ಅಸೈನ್ಮೆಂಟ್ ಓಪನ್ ಮಾಡಿದ್ರೆ ಈಗ ಸಬ್ಮಿಟೆಡ್ ಅಂತ ತೋರಿಸ್ತಾ ಇದೆ. ಎಲ್ಲ ಸಬ್ಜೆಕ್ಟು ಸಬ್ಮಿಟ್ ಆಗಿದೆ. ಹಾಗೆ ಆಪ್ಷನಲ್ಲೂ ಕಮ್ಯುನಿಕೇಷನ್ ಸ್ಕಿಲ್ ತೊಗೊಂಡಿದ್ದೆ ನಾನು. ಇದ್ರ ಅಸೈನ್ಮೆಂಟ್ ಇನ್ನೂ ಹಾಕಿಲ್ಲ ಅವರು. ಜೊತೆಗೆ ಎಕ್ಸಾಮ್ ಫೀಸ್ ಪೇಮೆಂಟ್ ಮಾಡೋ ನೋಟಿಫಿಕೇಷನ್ ಆಗಿದೆ. ಇದನ್ನು ಕೂಡ ಇಲ್ಲೇ ನೋಡ್ಬೋದು. ಎಕ್ಸಾಮ್ ನೋಟಿಫಿಕೇಷನ್ಸ್ ಅಂತ ಇದೆಯಲ್ವ, ಇದನ್ನು ಓಪನ್ ಮಾಡಿದ್ರೆ ಇಲ್ಲಿ ನಾವು ಈ ರೀತಿ ಪೋರ್ಟಲ್ ಓಪನ್ ಆಗುತ್ತೆ. ಇಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ನಾವು ಎಕ್ಸಾಮಿನೇಷನ್ ಫೀಸ್ ಕೂಡ ಪೇಮೆಂಟ್ ಮಾಡ್ಬೋದು. ಎಕ್ಸಾಮಿನೇಷನ್ ಫೀಸ್ ಪೇಮೆಂಟ್ ಮಾಡೋ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ಕ್ಲಿಕ್ ಮಾಡೋ ಮೂಲಕ ಅದನ್ನು ಫಿಲ್ ಮಾಡಿ ಮೇಕ್ ಎ ಪೇಮೆಂಟ್ ಅಂತ ಕೊಟ್ಟರೆ ಪೇಮೆಂಟ್ ಆಗುತ್ತೆ. ಹಾಗೆ ಈ ರೆಸಿಪ್ಟನ್ನ ನಾವು ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಈಗ ಬ್ಲೂ ಕಲರ್ ಲೈನಲ್ಲಿ ಕಾಣಿಸ್ತಿದೆ ಅಲ್ವಾ, ಅದನ್ನು ಓಪನ್ ಮಾಡೋ ಮೂಲಕ ಈ ರೀತಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಫೀಸ್ ಪೇಮೆಂಟ್ದು ಇಲ್ಲಿರೋಂಥ ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡಿ ಮೇಕ್ ಎ ಪೇಮೆಂಟ್ ಅಂತ ಕೊಟ್ಟರೆ ಪೇಮೆಂಟ್ ಆಗುತ್ತೆ. ಅದ್ರ ಜೊತೆಗೆ ಇಲ್ಲೇ ನಾವು ಸ್ಟಡಿ ಮೆಟೀರಿಯಲ್ನ ಕೂಡ ನೋಡ್ಬೋದು. ನೋಟ್ಸು ಈ ರೀತಿ ಇರುತ್ತೆ. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮಲ್ಲಿ ಅವೈಲೇಬಲ್ ಇದೆ. EM ಅಂದರೆ ಇಂಗ್ಲೀಷ್ ಮೀಡಿಯಮ್, KM ಅಂದರೆ ಕನ್ನಡ ಮೀಡಿಯಮಲ್ಲಿರುತ್ತೆ. ಇದನ್ನು ಓಪನ್ ಮಾಡೋ ಮೂಲಕ ಡೌನ್ಲೋಡ್ ಮಾಡಿಕೊಂಡು ಓದ್ಬೋದು. PDF ಫಾರ್ಮಲ್ಲಿರುತ್ತೆ, ಸಾಫ್ಟ್ ಕಾಪಿಯಲ್ಲಿ. ಇದನ್ನು ಜೆರಾಕ್ಸ್ ಕೂಡ ತೊಗೋಬೋದು. ಈ ರೀತಿ ಇದನ್ನು ನೋಟ್ಸ್ ಮಾಡಿಕೊಂಡು ಓದೋದ್ರಿಂದ ಎಕ್ಸಾಮ್ ಟೈಮಲ್ಲಿ ರಿವಿಷನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ರೀತಿ ಇಂಗ್ಲೀಷ್ ಮೀಡಿಯಮ್ದು ಕೂಡ ಓಪನ್ ಮಾಡ್ಬೋದು. ಸೇಮ್ ಸಬ್ಜೆಕ್ಟು ಕನ್ನಡ ಹಾಗೆ ಇಂಗ್ಲೀಷ್ ಮೀಡಿಯಮ್ ಎರಡರಲ್ಲೂ ಇರುತ್ತೆ. ಯೂನಿವರ್ಸಿಟಿ ಕಡೆಯಿಂದ ಯಾವ್ದಾದ್ರು ಇನ್ಫಾರ್ಮೇಷನ್ ಇದ್ದರೆ ಈ ಮೆಸೇಜಸ್ಸಲ್ಲಿ ಈ ರೀತಿ ಹಾಕಿರ್ತಾರೆ, ನೋಡ್ತಾ ಇರ್ಬೋದು. ಈ ರೀತಿ ಕಳಿಸಿರ್ತಾರೆ ಮೆಸೇಜಸಲ್ಲಿ ನಾವು ನೋಡ್ಬೋದು. ಹಾಗೆ ಆನ್ಲೈನ್ ಕ್ಲಾಸಸ್ಸು ಇಲ್ಲೇ ಇದೆ. ಸೊ ಇದಿಷ್ಟು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ.
ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. KSU ಕಡೆಯಿಂದ ಅಪ್ಡೇಟ್ ಆಗೋಂಥ ಎಲ್ಲ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇರ್ತೀನಿ. ಇಲ್ಲಿ ತನಕ ವಿಡಿಯೋ ವಾಚ್ ಮಾಡಿದವರಿಗೆಲ್ಲ ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.